ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂಡಬಿದ್ರೆ ಇನ್ಸ್ಪೆಕ್ಟರ್ನಿಂದ ಮಹಿಳೆಯರಿಗೆ ಕಿರುಕುಳ ಈ ವಿಚಾರ ಇದೆಯಲ್ಲ, ಇವತ್ತು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಮಹಿಳೆಯರಿಗೆ ಲೈಂಗಿಕವಾಗಿ ಕಿರುಕುಳವನ್ನ ನೀಡಿದ್ದಾನೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ಆಗಬೇಕು. ದಕ್ಷಿಣ ಕನ್ನಡ ಪೊಲೀಸ್ ಆಯುಕ್ತರಿಗೆ ರಿಪೋರ್ಟ್ ಕೇಳಿದೆ ಮಹಿಳಾ ಆಯೋಗ. ಈಗ ಬಹಳ ಜನ ಹೆಣ್ಣು ಮಕ್ಕಳಿಗೆ ಕಿರುಕುಳವನ್ನ ನೀಡಿದ್ದಾನೆ ಈ ಪೊಲೀಸ್. ಈ ರೀತಿಯಾಗಿನೇ ಆರೋಪ ಕೇಳಿ ಬರ್ತಾ ಇದೆ. ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ಸಂತ್ರಸ್ತೆ ಆತನ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಈ ಸಂದೇಶ್ ಅನ್ನೋ ಇನ್ಸ್ಪೆಕ್ಟರ್. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಈತ. ಸಾಕಷ್ಟು ಮಹಿಳೆಯರಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಒಬ್ಬ ಮಹಿಳೆ ಇರುವಂತ ಮನೆಗೆ ಕಾಂಪೌಂಡ್ ಹಾರಿ ಹೋಗ್ತಾರೆ ಅಂತ ಅಂದ್ರೆ ಇನ್ನು ಇದು ಗೊತ್ತಾಗಿರುವಂತ ವಿಚಾರ. ಬಟ್ ಗೊತ್ತಾಗದೆ ರೀತಿಯಲ್ಲಿ ಇನ್ನೂ ಏನೇನು ಮಾಡಿದಾರೋ ಏನೋ ಗೊತ್ತಿಲ್ಲ. ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆಗೆ ಈ ರೀತಿಯಾಗಿ ಅಸಭ್ಯವಾಗಿ ನಡ್ಕೊಂಡಿರೋದು ನಿಮಗೊಂದು ಕಡೆ ದೃಶ್ಯದಲ್ಲಿ ತೋರಿಸ್ತಾ ಇದೆ ನೋಡಿ. ಈತ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಒಂದು ಮನೆಗೆ ಹೋಗಬೇಕಾದ್ರೆ ಕಾಂಪೌಂಡ್ ಹಾರಿ ಹೋಗ್ತಾನೆ ಅಂತ ಅಂದ್ರೆ ಏನರ್ಥ? ಫೋಟೋ ತೋರಿಸ್ತಾ ಇದೀವಿ ನೋಡಿ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ದು ಕಾಂಪೌಂಡ್ ಹಾರಿ ಒಳಗಡೆ ಹೋಗುವಂತ ದೃಶ್ಯ. ಯಾರೆಲ್ಲ ತಮ್ಮ ನೋವು ಹೇಳಿಕೊಂಡು ಅಥವಾ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೋ ಆ ಹೆಣ್ಮಕ್ಕಳ ಜೊತೆಗೆಲ್ಲ ಈ ರೀತಿಯಾಗಿ ಮಾತಾಡೋದು. ನೀ ನನ್ನ ಜೊತೆಗೆ ಬಂದರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀವಿ, ನಿನಗೇನು ಸಮಸ್ಯೆ ಇದೆಯೋ ಅದನ್ನು ನಾನು ನೋಡ್ಕೊಳ್ತೀನಿ. ಮಂಚಕ್ಕೆ ಕರೀತಾನಂತೆ ಈತ. ಹೆಣ್ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡೋದಂತೆ. ಒಬ್ರಲ್ಲ ಇಬ್ರಲ್ಲ, ಒಬ್ಬರ ಸಂತ್ರಸ್ತೆ ಹೇಳ್ತಾ ಇದ್ರು 100ಕ್ಕಿಂತ ಹೆಚ್ಚು ಹೆಣ್ಮಕ್ಕಳಿಗೆ ಈ ರೀತಿಯಾಗಿ ಮಾಡಿದಾನೀತ ಅಂತ ಹೇಳಿ. 100ಕ್ಕಿಂತ ಹೆಚ್ಚು ಹೆಣ್ಮಕ್ಕಳಿಗೆ, ಮಹಿಳೆಯರಿಗೆ ಈ ರೀತಿಯಾಗಿ ಕಿರುಕುಳವನ್ನು ನೀಡಿದ್ದಾನೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ಸೊ ಈಗ ಮಹಿಳಾ ಆಯೋಗವು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಕ್ರಮ ಆಗಬೇಕು ಇವರ ವಿರುದ್ಧ ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಮಹಿಳೆಯರಿಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾನೆ. ಈ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ಆಗಬೇಕು. ದಕ್ಷಿಣ ಕನ್ನಡ ಪೊಲೀಸ್ ಆಯುಕ್ತರಿಗೆ ರಿಪೋರ್ಟ್ ಕೇಳಿದೆ ಈಗ ಮಹಿಳಾ ಆಯೋಗ.